ಫ್ರೆಂಡ್ಸ್ ನಮಸ್ಕಾರ. ಇಲ್ಲಿ ತನಕ ಹಾಟ್‌ಸ್ಟಾರನ್ನು ಯಾರೆಲ್ಲ ಯೂಸ್ ಮಾಡ್ತಿದ್ರಿ, ಜೊತೆಗೆ ಜಿಯೋ ಸಿನಿಮಾನ ಯಾರೆಲ್ಲ ಯೂಸ್ ಮಾಡ್ತಿದ್ರಿ, ನಿಮಗೊಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ಇದೀಗ ನಿಮ್ಮ ಹಾಟ್‌ಸ್ಟಾರ್ ಕ್ಲೋಸ್ ಆಗಿ ಜಿಯೋ ಹಾಟ್‌ಸ್ಟಾರ್ ಆಗಿ ಬದಲಾಗಿದೆ. ಹಾಗಾದರೆ ಜಿಯೋ ಕಂಪನಿ ಇದೀಗ ಹಾಟ್‌ಸ್ಟಾರನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ, ಜೊತೆಗೆ ಜಿಯೋ ಹಾಟ್‌ಸ್ಟಾರನ್ನ ಏನಕ್ಕೆ ಲಾಂಚ್ ಮಾಡಿದೆ, ಜೊತೆಗೆ ಈಗಾಗಲೇ ನೀವು ಹಾಟ್‌ಸ್ಟಾರ್ನಲ್ಲಿ ಸಬ್ಸ್ಕ್ರಿಪ್ಷನನ್ನು ಬೈ ಮಾಡಿದರೆ ನಿಮ್ಮ ಕಥೆ ಏನು, ನೀವು ಕಂಟಿನ್ಯೂ ಆಗಿ ಅದನ್ನು ಸಬ್ಸ್ಕ್ರಿಪ್ಷನನ್ನು ಯೂಸ್ ಮಾಡೋಕ್ಕಾಗುತ್ತಾ, ಅಥವಾ ಇದರಲ್ಲಿ ಯಾವುದಾದ್ರು ಪ್ಲ್ಯಾನ್ಸನ್ನು ಇವಾಗ ಇಂಟ್ರೊಡ್ಯೂಸ್ ಮಾಡಿದರೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಜಿಯೋ ಹಾಟ್‌ಸ್ಟಾರನ್ನು ಏನಕ್ಕೆ ಜಿಯೋ ಕಂಪನಿ ರಿಲೀಸ್ ಮಾಡಿದೆ. ಹೌದು, ನೀವು ಇವಾಗ ಪ್ಲೇಸ್ಟೋರಿಗೆ ಹೋಗಿ ಹಾಟ್‌ಸ್ಟಾರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಹಾಟ್‌ಸ್ಟಾರ್ ಮೊದಲಿನ ಲೋಗೋ ಸಿಗಲ್ಲ, ಜೊತೆಗೆ ನೇಮ್ ಕೂಡ ಚೇಂಜ್ ಆಗಿದೆ, ಜಿಯೋ ಹಾಟ್‌ಸ್ಟಾರ್ ಆಗಿದೆ. ಜಿಯೋ ಸಿನಿಮಾ ಯೂಸ್ ಮಾಡ್ತಿದ್ರಿ ನೀವು, ಜಿಯೋ ಸಿನಿಮಾದಲ್ಲಿ ಇಲ್ಲಿ ತನಕ ಏನೆಲ್ಲ ಮೂವೀಸನ್ನು ವಾಚ್ ಮಾಡ್ತಿದ್ದೀರಿ ಅದು ನಿಮಗೆ ಅಲ್ಲಿ ಇವಾಗ ಪ್ಲೇ ಆಗಲ್ಲ, ಡೈರೆಕ್ಟಾಗಿ ಜಿಯೋ ಹಾಟ್‌ಸ್ಟಾರಿಗೆ ಬರ್ತಾಯಿದೆ. ಹಾಗಾಗಿ ನಿಮಗೆ ಪ್ಲ್ಯಾನ್ಸ್ ಯಾವುದೆಲ್ಲ ಬಂದಿದೆ ನೀವು ಫ್ರೀಯಾಗಿ ನೋಡ್ಬೋದಾ, ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲನೇದಾಗಿ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಗೈಸ್, ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಬಂದು ಇವಾಗ ನೀವು ಇಲ್ಲಿ ಹಾಟ್‌ಸ್ಟಾರ್ ಅಂತ ಸರ್ಚ್ ಮಾಡಿದರೆ ನಿಮ್ಗೆ ಇಲ್ಲಿ ಹಾಟ್‌ಸ್ಟಾರ್ ಬರಲ್ಲ. ಏನಕ್ಕೆ ಕಂಪ್ಲೀಟಾಗಿ ಇವಾಗ ನೇಮ್ ಚೇಂಜ್ ಆಗಿದೆ. ನಾನು ಇವಾಗ ಇಲ್ಲಿ ನೋಡ್ಬೋದು ಹಾಟ್‌ಸ್ಟಾರ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಗೈಸ್ ನೋಡ್ಬೋದು, ಇವಾಗ ಹಾಟ್‌ಸ್ಟಾರ್ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇಲ್ಲಿ ಚೆಕ್ ಮಾಡ್ಕೋಬೋದು, ಇವಾಗ ಹಾಟ್‌ಸ್ಟಾರ್ ಬದಲಿಗೆ ಜಿಯೋ ಹಾಟ್‌ಸ್ಟಾರ್ ಅಂತ ಬಂದಿದೆ. ಜೊತೆಗೆ ನೋಡ್ಬೋದು ಜಿಯೋ ಹಾಟ್‌ಸ್ಟಾರ್ ಲೈವ್ ಸ್ಪೋರ್ಟ್ಸ್ ಆ್ಯಂಡ್ ಮೋರ್ ಅಂತ ಬಂದಿದೆ. ನೇಮ್ ಕೂಡ ಚೇಂಜ್ ಆಗಿದೆ, ಜೊತೆಗೆ ಲೋಗೋ ಕೂಡ ಚೇಂಜ್ ಆಗಿರುವಂಥದ್ದು. ಬಟ್ ಇವಾಗ ನಿಮಗೆ ಜಿಯೋ ಹಾಟ್‌ಸ್ಟಾರ್ ಏನಕ್ಕೆ ಲಾಂಚ್ ಆಗಿದೆ, ಹಾಟ್‌ಸ್ಟಾರ್ನಲ್ಲಿ ಈಗಾಗಲೇ ನೀವು ಸಬ್ಸ್ಕ್ರಿಪ್ಷನ್ ಬೈ ಮಾಡಿದರೆ ಏನು ನಿಮ್ಮ ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇವಾಗ ಜಿಯೋ ಸಿನಿಮಾ ನೀವು ಯೂಸ್ ಮಾಡ್ತಿದ್ರು ಕೂಡ ಅಲ್ಲಿ ನೀವು ಏನೆಲ್ಲ ಮೂವೀಸನ್ನು ನೋಡ್ತಿದ್ರಿ ಅದು ನಿಮಗೆ ಅಲ್ಲಿ ಇವಾಗ ಇನ್ಮೇಲೆ ನಿಮಗೆ ನೋಡೋಕ್ಕಾಗಲ್ಲ, ಡೈರೆಕ್ಟಾಗಿ ನಿಮಗೆ ಜಿಯೋ ಹಾಟ್‌ಸ್ಟಾರಿಗೆ ರೀಡೈರೆಕ್ಟ್ ಆಗುತ್ತೆ. ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ವೀಡಿಯೋನ ಲೈಕ್ ಮಾಡಿರಿ ಅಂದರೆ ಲೈಕ್ ಮಾಡಿ, ಹೆಚ್ಚಿನ ವೀಡಿಯೋ ಮಾಡೋದು ನಮಗೆ ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿಯಾಗಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಗೈಸ್, ನಾನು ಇವಾಗ ಜಿಯೋ ಸಿನಿಮಾನ ಓಪನ್ ಮಾಡ್ತಿದ್ದೀನಿ. ಗೈಸ್ ನೋಡ್ಬೋದು, ಜಿಯೋ ಸಿನಿಮಾ ನೀವು ಇಲ್ಲಿ ತನಕ ಯೂಸ್ ಮಾಡ್ತಿರ್ಬೋದು, ಬೇರೆ ಬೇರೆ ಮೂವೀಸನ್ನು ಎಲ್ಲ ನೋಡ್ತಿರ್ಬೋದು, ಟಿ ವಿ ಶೋಸನ್ನು. ಬಟ್ ನಾನಿಲ್ಲಿ ಯಾವುದೇ ಒಂದು ಮೂವಿ ಅಥವಾ ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಅದು ಇಲ್ಲಿ ಪ್ಲೇ ಆಗ್ತಿತ್ತು ಮೊದಲು ಜಿಯೋ ಸಿನಿಮಾದಲ್ಲಿ. ಬಟ್ ಇದು ಡೈರೆಕ್ಟಾಗಿ ಇವಾಗ ನಿಮ್ಮ ನೋಡ್ಬೋದು ರೀಡೈರೆಕ್ಟಿಂಗ್ ಟು ಜಿಯೋ ಸ್ಟಾರ್ ಅಂತ ಬರುತ್ತೆ. ಅಂದರೆ ಡೈರೆಕ್ಟಾಗಿ ನಿಮ್ಮ ಜಿಯೋ ಸ್ಟಾರಿಗೆ ಅದು ರೀಡೈರೆಕ್ಟ್ ಆಗ್ತಿದೆ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾಟ್‌ಸ್ಟಾರ್ ಮತ್ತು ಜಿಯೋ ಸಿನಿಮಾ ಎರಡನ್ನು ಕೂಡ ಕಂಬೈನ್ ಮಾಡಿ ಜಿಯೋ ಹಾಟ್‌ಸ್ಟಾರ್ ಅಂತ ಮಾಡಿದ್ದಾರೆ. ಹೌದು, ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಪ್ಲೇಸ್ಟೋರಿಗೆ ಹೋಗಿ ಜಿಯೋ ಹಾಟ್‌ಸ್ಟಾರ್ ಅಂತ ಸರ್ಚ್ ಮಾಡಿ, ಅಥವಾ ಹಾಟ್‌ಸ್ಟಾರ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇದೇ ಬರುತ್ತೆ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಗೈಸ್ ನೋಡ್ಬೋದು, ಹೋಮ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಯಾವ ರೀತಿಯಾಗಿ ನಿಮಗೆ ಹಾಟ್‌ಸ್ಟಾರ್ಲಿತ್ತು ಅದೇ ರೀತಿಯಾಗಿದೆ, ನೀವು ಏನು ಡಿಫ್ರೆನ್ಸ್ ಇಲ್ಲ. ಇದರಲ್ಲಿರುವಂಥ ಫೀಚರ್ಸು ಮತ್ತು ಎಲ್ಲ ಕೂಡ ನಿಮಗೆ ಸೇಮ್ ಆಗಿ ಸಿಗುತ್ತೆ. ಬಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಜಿಯೋ ಸಿನಿಮಾದಲ್ಲಿ ಏನೆಲ್ಲ ನಿಮಗೆ ಮೂವೀಸನ್ನು ನೋಡ್ತಿದ್ರಿ ಅದು ಡೈರೆಕ್ಟಾಗಿ ಈ ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ಅದರಲ್ಲಿ ಏನು ನೋಡೋಕ್ಕಾಗಲ್ಲ. ಅದ್ರ ಜೊತೆಗೆ ಹಾಟ್‌ಸ್ಟಾರ್ನಲ್ಲಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರಿಪ್ಷನನ್ನು ಬೈ ಮಾಡಿದ್ರಿ 1 ಇಯರ್ಗೆ ಅದೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೀವು ಸಪ್ರೇಟಾಗಿ ನೀವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡೋಕ್ಕಾಗತ್ತಿಲ್ಲ. ಜೊತೆಗೆ ಇಲ್ಲಿ ಇವಾಗ ಸಬ್ಸ್ಕ್ರಿಪ್ಷನ್ನ ಸ್ವಲ್ಪ ಯುನೀಕ್ ಆಗಿ ಮಾಡಿದರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಗೈಸ್ ನೋಡ್ಬೋದು, ಇದು ಬಂದುಬಿಟ್ಟು ನಿಮಗೆ ಜಿಯೋ ಹಾಟ್‌ಸ್ಟಾರ್ ಮತ್ತು ಜಿಯೋ ಸಿನಿಮಾ ಎರಡನ್ನೂ ಕೂಡ ಕಂಬೈನ್ ಆಗಿ ಒಂದೇ ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ಮುಂದೆ IPL ಬಂದುಬಿಟ್ಟು IPL ಫ್ರೀ ಆಗುತ್ತಾ ಅಥವಾ ಪೇಯ್ಡ್ ಆಗುತ್ತಾ ಅದ್ರ ಬಗ್ಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಗೈಸ್ ಮೊದಲೇದಾಗಿ ಇದರಲ್ಲಿರುವಂಥ ಸಬ್ಸ್ಕ್ರಿಪ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಲಾಸ್ಟ್ ಆಪ್ಷನು ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಇವಾಗ ನಿಮಗೆ ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದು ಕೂಡ 1 ಮಂತ್ ಪ್ಲ್ಯಾನ್ ಕೊಟ್ಟಿಲ್ಲ, ಮಿನಿಮಮ್ 3 ಮಂತ್ ಪ್ಲ್ಯಾನ್ ಕೊಟ್ಟಿದ್ದಾರೆ. ಗೈಸ್ ನೋಡ್ಬೋದು, ಮೊದಲೇದಾಗಿ ಬೇಸಿಕ್ ಪ್ಲ್ಯಾನ್ ನೋಡ್ಬೋದು 149. ಇದರಲ್ಲಿ ನಿಮಗೆ ₹50 ಪರ್ ಮಂತು ನಿಮಗೆ ಚಾರ್ಜಸ್ ಆಗುತ್ತೆ. ಬಟ್ ಇಲ್ಲಿ ನೋಡ್ಬೋದು, ಇದರಲ್ಲಿ ನಿಮಗೆ ಕೇವಲ ಒಂದು ಡಿವೈಸ್ ಮಾತ್ರ, ಮೊಬೈಲ್ ಮಾತ್ರ. ಅದೇ ರೀತಿಯಾಗಿ ವಿತ್ ಆ್ಯಡ್ಸು ಅಂದರೆ ಆ್ಯಡ್ಸ್ ಕೂಡ ಬರುತ್ತೆ. ಹೌದು, ನಾನಿಲ್ಲಿ ಸಬ್ಸ್ಕ್ರಿಪ್ಷನ್ ಬೈ ಮಾಡಿದ್ದೀನಿ, ನನಗೆ ಆ್ಯಡ್ಸ್ ಬರಬಾರ್ದಂದ್ರೆ ಆಗಲ್ಲ. ಇದರಲ್ಲಿ ಆ್ಯಡ್ಸ್ ಕೂಡ ಬರುತ್ತೆ. ಜೊತೆಗೆ ನೋಡ್ಬೋದು ರೆಸಲ್ಯೂಷನ್ ನೋಡ್ಬೋದು 720p ಮಾತ್ರ ಇದೆ. ಜೊತೆಗೆ ಹೇಳಬೇಕಂದ್ರೆ ಇದು ನಿಮಗೆ 3 ಮಂತ್ಗೆ 1 ಇಯರಿಗೆ ನಿಮಗೆ 499 ಪ್ಲ್ಯಾನ್ ಆಗುತ್ತೆ. ಇದರಲ್ಲಿ ಕೂಡ ನಿಮಗೆ ಆ್ಯಡ್ಸ್ ಬರುತ್ತೆ. ಸೊ ಮೊಬೈಲಿಗೆ ಮಾತ್ರ ಸಪೋರ್ಟ್ ಆಗುವಂಥದ್ದು. ನಂತರ ಟಿವಿಗೆ ಹೇಳಬೇಕಂದ್ರೆ ನೋಡ್ಬೋದು ಇಲ್ಲಿ 299 ಪ್ಲ್ಯಾನ್ ಇದೆ. ನೋಡ್ಬೋದು, ಇದರಲ್ಲಿ ಕೂಡ ನಿಮಗೆ 3 ಮಂತ್ ಮತ್ತು 1 ಇಯರ್ ಪ್ಲ್ಯಾನ್ ಇದೆ. 299ಗೆ ನಿಮಗೆ ₹100 ಪರ್ ಮಂತ್ ಬರುತ್ತೆ. ಇದರಲ್ಲಿ 2 ಡಿವೈಸ್ ನೀವು ಕನೆಕ್ಟ್ ಮಾಡ್ಕೋಬೋದು, ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ಎಲ್ಲವನ್ನು ವಾಚ್ ಮಾಡ್ಬೋದು ವಿತ್ ಆ್ಯಡ್ಸ್. ಇದರಲ್ಲೂ ಕೂಡ ನಿಮಗೆ ಆ್ಯಡ್ಸ್ ಬರುವಂಥದ್ದು. ಜೊತೆಗೆ ಇಲ್ಲಿ ಫುಲ್ HD 1080pಲಿ ಸಪೋರ್ಟ್ ಆಗುವಂಥದ್ದು. ಜೊತೆಗೆ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುವಂಥದ್ದು. ಇದಾದ ನಂತರ ನಿಮಗೆ ಆ್ಯಡ್ಸ್ ಬರಬಾರ್ದಂದ್ರೆ ನಿಮಗೆ ಇಲ್ಲಿ ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು 4 ಡಿವೈಸ್ ಕನೆಕ್ಟ್ ಮಾಡ್ಕೋಬೋದು, ಟಿವಿ, ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿ ನೋ ಆ್ಯಡ್ಸು ಅಂದರೆ ಆ್ಯಡ್ಸ್ ಬರಲ್ಲ. ಜೊತೆಗೆ ಇಲ್ಲಿ 4K ಸಪೋರ್ಟಿವ್ ಆಗಿರುತ್ತೆ. ಜೊತೆಗೆ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟಿವ್ ಆಗಿರುತ್ತೆ. ಇದು ನೋಡ್ಬೋದು 3 ಮಂತ್ ನಿಮಗೆ 499 ಪ್ಲ್ಯಾನ್ ಇದೆ. ಅಂದರೆ ನಿಮಗೆ 1 ಮಂತಿಗೆ ₹166 ಇಲ್ಲಿ ಚಾರ್ಜ್ ಆಗುತ್ತೆ. ನೀವು ಇಲ್ಲಿ 4 ಜನ ಫ್ರೆಂಡ್ಸ್ ಇದ್ದರೆ ಸೊ 4 ಜನ ಸೇರಿ ಈ ಪ್ಲ್ಯಾನ್ಸನ್ನು ಬೈ ಮಾಡ್ಬೋದು. ಸೊ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಬೇರೆ ಪ್ಲ್ಯಾನ್ಸಿಗೆ ಕಂಪೇರ್ ಮಾಡಿದ. ಜೊತೆಗೆ ಏನಕ್ಕೆ ಇಲ್ಲಿ ಆ್ಯಡ್ಸ್ ಕೂಡ ಬರಲ್ಲ, ಕಿರಿಕಿರಿ ಇರಲ್ಲ. ಫ್ರೆಂಡ್ಸ್, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಈ ಅಪ್ಡೇಟ್ ಬಗ್ಗೆ ನಿಮಗೆ ಏನಿಸುತ್ತೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.